ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂಥ ಕುರ್ಬೋ ಸರ್ಸ್ ಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚರ್ಚೆಯ ವಿಷಯ ಆಕ್ಸಿಲರೀಸ್. ಇವತ್ತಿನ ಚರ್ಚೆಗೆ ಆಯ್ಕೊಂಡಂತ ಆಕ್ಸಿಲರಿ ಹ್ಯಾಡ್. ಈ ಹ್ಯಾಡ್ ಅನ್ನ ನಾವು ಯಾವ ಅರ್ಥದಲ್ಲಿ ಕನ್ನಡ ವಾಕ್ಯದಲ್ಲಿ ಬಳಸ್ತೀವಿ ಅಂತವನ್ನ ಇಂಗ್ಲಿಷ್ನ ನಾವು ಹೆಂಗೆ ರಚನೆ ಮಾಡಬೇಕು ಅನ್ನೋದು ಇವತ್ತಿನ ಮುಖ್ಯ ಚರ್ಚೆಯ ವಿಷಯ. ಈ ಸುಮಾರು 3 ವಿಡಿಯೋ ಈಗಾಗಲೇ ಆಕ್ಸಿಲರಿ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಹ್ಯಾವ್ ಹ್ಯಾಸ್ ಅನ್ನ ಯಾವ ಅರ್ಥದಲ್ಲಿ ಬಳಸ್ತೀವಿ ಮತ್ತು ಅದರ 2 ಮೆಥಡ್, ಆಕ್ಸಿಲರಿ ಮೆಥಡ್ ಮತ್ತು ಟೆನ್ಸ್ ಮೆಥಡ್ ಅನ್ನ 2ನೇ ವಿಡಿಯೋದಲ್ಲಿ ಮತ್ತು 3ನೇ ವಿಡಿಯೋದಲ್ಲಿ ನಾನು ಹ್ಯಾಡ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆದರೆ ಈ ಹ್ಯಾಡ್ ಅನ್ನ ಭಿನ್ನವಾದ ಇಂಗ್ಲಿಷ್ ವಾಕ್ಯ ರಚನೆ ಮಾಡಲಿಕ್ಕೆ ಕೂಡ ಬಳಸ್ತೀವಿ. ಅದನ್ನೇ ಇವತ್ತು ನಾನು ವಿವರಣೆ ಕೊಡ್ತಾ ಇದ್ದೇನೆ. ಈಗ ನೋಡಿ, ಈ ಹ್ಯಾಡ್ ಅನ್ನೋದು ನಾವು ಈಗಾಗಲೇ ಟೆನ್ಸ್ ಅನ್ನ ಕಲ್ತಿದ್ರೆ ಆ ಟೆನ್ಸ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಆಗುತ್ತೆ. ಐ ಹ್ಯಾಡ್ ಗಾನ್ ಟು ಬೆಂಗಳೂರು 2 years ago. ನಾನು 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದೇನೆ. ಅವಳು ನನಗೆ 2 ವರ್ಷಗಳ ಹಿಂದೆ ತನ್ನ ವಿಳಾಸವನ್ನು ನನಗೆ ಕೊಟ್ಟಿದ್ದಳು. ಶಿ ಹ್ಯಾಡ್ ಗಿವನ್ ಮೀ ಹರ್ ಅಡ್ರೆಸ್ 2 years ago. ಈ ರೀತಿ ನಾವು ಹ್ಯಾಡ್ ಅನ್ನ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ತೀವಿ. ಆದ್ರೆ ಅದೇ ಹ್ಯಾಡ್ ನಾವು ಆಕ್ಸಿಲರಿ ಬಳಸಿದಾಗ ಯಾವ ಅರ್ಥದಲ್ಲಿ ನಾವು ಬಳಸ್ತಿರ್ತೀವಿ ಅದನ್ನ ಸ್ವಲ್ಪ ವಿವರಿಸಿ ನೋಡೋಣ. ಈ ಆಕ್ಸಿಲರಿ ಹ್ಯಾಡ್ ಇದನ್ನ ನಾವು ಒಂದು ಕನ್ನಡದಲ್ಲಿ ನಿನ್ನೆ ನನ್ನ ಹತ್ತಿರ ಒಂದು ಬಂದೂಕು ಇತ್ತು. ಈಗ ನಾನು ಪದೇ ಪದೇ ಹೇಳ್ತಾರ, ಯಾವುದೇ ಕನ್ನಡ ವಾಕ್ಯವನ್ನ ನಾವು ಮನಸ್ಸಿನಲ್ಲಿ ಅಥವಾ ಬರಹ ರೂಪದಲ್ಲಿ ಮಾಡ್ಕೊಂಡಾಗ ಅದನ್ನು ಮಾರ್ಕ್ ಮಾಡಲೇಬೇಕು. ಮಾರ್ಕ್ ಮಾಡ್ಬೇಕಾದ್ರೆ ನಾವು ಮೊದಲ ವರ್ಬನ್ನ, ಆ ವರ್ಬ್ ಕ್ರಿಯೆ ಹೇಳುತ್ತೆ ಅಂದ್ರೆ ಮೇನ್ ವರ್ಬ್, ಸ್ಥಿತಿ ಹೇಳ್ತಾ ಇದ್ರೆ ಹೆಲ್ಪಿಂಗ್ ವರ್ಬ್. ಇಲ್ಲಿ ನೋಡೋಣ, ಇತ್ತು ಇದೊಂದು ವರ್ಬ್ ಅನ್ಸುತ್ತೆ. ಎಂತ ವರ್ಬ್ ಅದು? ಆಗ ಹಾರಾಡ್ತಾ ಇತ್ತು ಅಂತಿಲ್ಲ, ಇಲ್ಲಿ ಹಾರಾಡೋ ಕ್ರಿಯೆ ಇಲ್ಲ, ಅಂದ್ರೆ ಯಾವುದು ಕ್ರಿಯೆ ಇಲ್ಲ. ಅದು ಅಲ್ಲಿ ಇತ್ತು ಅನ್ನೋ ಸ್ಥಿತಿನೂ ಇಲ್ಲ. ಇಲ್ಲಿ ಇತ್ತು ಅನ್ನೋದು ನನ್ನ ಹತ್ರ ಇತ್ತು ಅಂದ್ರೆ ನಾನು ಒಂದು ಬಂದೂಕನ್ನು ಹೊಂದಿದ್ದೇನು ಅನ್ನೋ ಅರ್ಥದಲ್ಲಿ ಇರೋದ್ರಿಂದ ಇತ್ತು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಅಲ್ಲ, ಆಕ್ಸಿಲರಿ. ಇತ್ತು ಅಂದ್ರೆ ನನ್ನ ಹತ್ರ ಇತ್ತು, ನಾನು ಒಂದು ಬಂದೂಕನ್ನು ಹೊಂದಿದ್ದೇನು ಅನ್ನೋ ಅರ್ಥದಲ್ಲಿ ಇರೋದ್ರಿಂದ ಇದು ಆಕ್ಸಿಲರಿ. ಮತ್ತು ಇತ್ತು ಅಂದ್ರೆ ಇದು ಪಾಸ್ಟ್ ಟೆನ್ಸ್. ಈ ರೀತಿ ಇತ್ತು, ನಾನು ಬಂದೂಕನ್ನು ಹೊಂದಿದ್ದೇನು ಅನ್ನೋ ಅರ್ಥದಲ್ಲಿ ಇದ್ದಾಗ ಆ ಇತ್ತು ಅನ್ನೋ ಅರ್ಥದಲ್ಲಿ ಹ್ಯಾಡ್ ಬಳಸ್ತೀವಿ. ನಾವು ಯಾವ ಅರ್ಥದಲ್ಲಿ ಬಳಸ್ತೀವಿ ಅಂದ್ರೆ ಹ್ಯಾಡ್ ಅನ್ನ ನಾವು ಆಡು ಕನ್ನಡದಲ್ಲಿ ನನ್ನ ಹತ್ರ ಒಂದು ಬಂದೂಕು ಇತ್ತು, ನನ್ನ ಬಳಿ ಒಂದು ಬಂದೂಕು ಇತ್ತು, ನನ್ನಲ್ಲಿ ಒಂದು ಬಂದೂಕು ಇತ್ತು, ನನ್ನ ಕಡೆ ಒಂದು ಬಂದೂಕಿತ್ತು, ಅಥವಾ ನನ್ನ ತಾವ ಒಂದು ಬಂದೂಕಿತ್ತು, ಅಥವಾ ಗೆ ಅನ್ನುವ ಕೆ ಅರ್ಥದಲ್ಲಿ ಆಡು ಕನ್ನಡದಲ್ಲಿ ಬಳಸ್ತೇವೆ. ಆದ್ರೆ ಆಡು ಕನ್ನಡ. ಶುದ್ಧವಾದ ಕನ್ನಡದಲ್ಲಿ ನಾನು ಒಂದು ಬಂದೂಕನ್ನು ಹೊಂದಿದ್ದೆನು, ಆ ಒಂದು ಅನ್ನೋ ಶುದ್ಧವಾದ ಗ್ರಾಂಥಿಕ ಕನ್ನಡದಲ್ಲಿ ನಾವು ಅದಕ್ಕೆ ಪರ್ಯಾಯವಾಗಿ ಆಡು ಕನ್ನಡದಲ್ಲಿ ಈ ಅರ್ಥದಲ್ಲಿ, ಈ ಶಬ್ದಗಳ ಅರ್ಥದಲ್ಲಿ ನಾವು ಬಳಸಿದ್ದೇ. ಆದರೆ ವ್ಯಕ್ತಿ ಹತ್ರ ಏನಿತ್ತು, ಅವನ ಹತ್ರ, ಅವಳ ಹತ್ರ, ನನ್ನ ಹತ್ರ ಅನ್ನೋ ಅರ್ಥದಲ್ಲಿ ಇದ್ರೆ ಅದನ್ನ ಆಕ್ಸಿಲರಿ ಆಗಿ ಹ್ಯಾಡ್ ತಗೊಳ್ಳಿ. ಅದಕ್ಕೆ ಈ ಹ್ಯಾಡ್ ಅನ್ನ ಈ ಅರ್ಥದಲ್ಲಿ ನಾವು ಬಳಸಿದ್ದೇ ಆದರೆ ಆ ಪದಗಳು ವ್ಯಕ್ತಿ ಏನನ್ನ ಹೊಂದಿದ್ದನ್ನು ಅನ್ನೋ ಸೂಚಿಸ್ತಾ ಇದ್ರೆ ಅವಾಗ ನಾವು ಹ್ಯಾಡ್ ಬಳಸಬೇಕು. ಇಂಗ್ಲಿಷ್ ವಾಕ್ಯ ರಚನೆ ಸಬ್ಜೆಕ್ಟ್, ಆಕ್ಸಿಲರಿ ಮತ್ತು ನೌನ್. ಈ ರೀತಿ ಒಂದು ವಾಕ್ಯ ನೋಡಿದಾಗ ನಿನ್ನೆ ನನ್ನ ಹತ್ತಿರ ಒಂದು ಬಂದೂಕು ಇತ್ತು, ಇತ್ತು ಆಕ್ಸಿಲರಿ. ಯಾರ ಹತ್ರ ಇತ್ತು, ಯಾರ ಕಡೆ ಇತ್ತು, ಅದು ಆಕ್ಸಿಲರಿ ಆಗಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅವಾಗ ಸಬ್ಜೆಕ್ಟ್ ಆಗಿ ತಗೊಳ್ಬೇಕು, ನನ್ನ ಸಬ್ಜೆಕ್ಟ್. ಇನ್ನು ಇಂಗ್ಲಿಷ್ ವಾಕ್ಯ ರಚನೆ ಸೂತ್ರ ಸಬ್ಜೆಕ್ಟ್, ಆಕ್ಸಿಲರಿ, ನೌನ್. ಸಬ್ಜೆಕ್ಟ್ ನನ್ನ. ಇಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ನನ್ನ ಅನ್ನೋದನ್ನ ಮಾಯ್ ಅಂತ ತಗೊಳ್ಬಾರ್ದು. ನನ್ನ ಮಾಯ್ ಹತ್ತಿರ, ನಿಯರ್ ಅನ್ನೋ ಅರ್ಥದಲ್ಲಿ ಅಲ್ಲ. ಅರ್ಥ ಹೆಂಗಿದೆ ಅಂದ್ರೆ ನಾನು ಒಂದು ಬಂದೂಕನ್ನು ಹೊಂದಿದ್ದೆನು, ನಾನು ಅನ್ನೋ ಶುದ್ಧ ಕನ್ನಡದ ಪರ್ಯಾಯ ಪದವಾಗಿ ನಾವು ಆಡು ಕನ್ನಡದಲ್ಲಿ ನನ್ನ ಅಂತ ಬಳಸಿರ್ತೀವಿ. ಅಲ್ಲಿ ನನ್ನ ಅಂದ್ರೆ ಮಾಯ್ ಬಳಸಬಾರ್ದು, ಆಯ್ನೆ ಇರಬೇಕು. ಅದಕ್ಕೆ ಐ ಹ್ಯಾಡ್ ಸಬ್ಜೆಕ್ಟ್ ಆಕ್ಸಿಲರಿ. ನೋಡಿ, ನನ್ನ ಹತ್ತಿರ, ನನ್ನ ಬಳಿ, ನನ್ನಲ್ಲಿ, ನನ್ನ ಕಡೆ, ಅದನ್ನ ಶುದ್ಧವಾಗಿ ನೋಡ. ನಾನು ಹೊಂದಿದ್ದೆನು, ಗನ್ ಎಸ್ಟರ್ಡೇ, ನಿನ್ನೆ. ನಾನು ನಿನ್ನೆ ಒಂದು ಬಂದೂಕನ್ನು ಹೊಂದಿದ್ದನು ಅನ್ನೋ ಶುದ್ಧ ಕನ್ನಡ
ಆಡುಗಣದಲ್ಲಿ ಏನಾಗುತ್ತೆ, ನನ್ನ ಹತ್ರ ಒಂದು ಬಂದೂಕಿತ್ತು, ನನ್ನ ಬಳಿ ಒಂದು ಬಂದೂಕಿತ್ತು, ನನ್ನಲ್ಲಿ ಒಂದು ಬಂದೂಕಿತ್ತು ಅನ್ನೋ ಆಡು ಕನ್ನಡದಲ್ಲಿ ಈ ರೀತಿ ಬಳಕೆಯಾದಾಗ ನಾವು ಆಕ್ಸಿಲರಿ ಇಂಗ್ಲಿಷ್ನಲ್ಲಿ ಈ ಸೂತ್ರಕ್ಕನುಗುಣವಾಗಿ ವಾಕ್ಯವನ್ನು ರಚನೆ ಮಾಡಿಕೊಳ್ಳೋದು. ಐ ಹ್ಯಾಡ್ ಅ ಗನ್ ಎಸ್ಟರ್ಡೇ. ಎರಡನೇದು, ಹೋರಾಡಲು ಆಗ ನಿನಗೆ ಧೈರ್ಯ ಇತ್ತು. ಇತ್ತು ಅಂದ್ರೆ ನೀನು ಧೈರ್ಯವನ್ನು ಹೊಂದಿದ್ದೆ ಅನ್ನೋ ಅರ್ಥದಲ್ಲಿರೋದ್ರಿಂದ ಇತ್ತು ಆಕ್ಸಿಲರಿ, ನಿನಗೆ ಸಬ್ಜೆಕ್ಟ್, ಆನಂತರ ಏನಿತ್ತು, ಧೈರ್ಯ ಇತ್ತು, ಧೈರ್ಯ ನಾವು ಆ ಫಾರ್ಮುಲಾ ಪ್ರಕಾರ ಹೋದಾಗ ಯು ಹ್ಯಾಡ್ ಕರೇಜ್ ದೆನ್ ಟು ಫೈಟ್. ನೀನು ಆಗ ಹೋರಾಡಲು ಧೈರ್ಯವನ್ನು ಹೊಂದಿದ್ದೆ, ನಿನಗೆ ಹ್ಯಾಡ್, ನಿನಗೆ ಧೈರ್ಯ ಇತ್ತು. ಇನ್ನೊಂದು ವಾಕ್ಯ, ನಡೆದಾಡಲು ಆಗ ಅದಕ್ಕೆ 4 ಕಾಲುಗಳು ಇದ್ದವು. ಆಕ್ಸಿಲರಿ, ಯಾಕೆಂದ್ರೆ ಅದು 4 ಕಾಲುಗಳನ್ನು ಹೊಂದಿತ್ತು ಅನ್ನೋ ಅರ್ಥದಲ್ಲಿರೋದ್ರಿಂದ ಇದ್ದವು ಆಕ್ಸಿಲರಿ. ಅದಕ್ಕೆ ಇಟ್ ಹ್ಯಾಡ್ 4 legs ದೆನ್ ಟು ವಾಕ್. ಅದು ಆಗ ನಡೆದಾಡಲು 4 ಕಾಲುಗಳನ್ನು ಹೊಂದಿತ್ತು. ಶುದ್ಧವಾದ ಕನ್ನಡ. ಅದಾದ ಅದಕ್ಕೆ ಇಟ್ ಹ್ಯಾಡ್ 4 legs. ಇದು ನಾನು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇದು ನಾವು ಬೇರೆ ಬೇರೆ ವಾಕ್ಯದಲ್ಲಿ ಬಳಸಬಹುದು. ಹೆಂಗಂದ್ರೆ ಅದನ್ನ ಅಫರ್ಮೇಟಿವ್ ಆಗಿ, ನೆಗೆಟಿವ್ ಆಗಿ, ಇಂಟ್ರಾಗೇಟಿವ್ ಆಗಿ, ನೆಗೆಟಿವ್ ಇಂಟ್ರಾಗೇಟಿವ್ ನಾವು ಟೆನ್ಸ್ನಲ್ಲಿ ಯಾವ ತರ ಬಳಸಿದ್ವಿ ಅದೇ ರೀತಿ ಇಲ್ಲಿ ಕೂಡ 4 ವಾಕ್ಯಗಳನ್ನು ಮಾಡಬಹುದು. ಐ ಹ್ಯಾಡ್ ಅ ಗನ್ ಎಸ್ಟರ್ಡೇ, ಐ ಹ್ಯಾಡ್ ನೋ ಗನ್ ಎಸ್ಟರ್ಡೇ, ಹ್ಯಾಡ್ ಐ ಅ ಗನ್ ಎಸ್ಟರ್ಡೇ, ಹ್ಯಾಡ್ ಐ ನೋ ಗನ್ ಎಸ್ಟರ್ಡೇ. ನೆನ್ಪಿಟ್ಕೊಳ್ಳುವಂತ ವಿಷಯ ಅಂದ್ರೆ, ನನ್ನ ಹತ್ತಿರ ನಿನ್ನೆ ಒಂದು ಬಂದೂಕು ಇತ್ತು, ನನ್ನ ಹತ್ತಿರ ನಿನ್ನೆ ಬಂದೂಕು ಇದ್ದಿದ್ದಿಲ್ಲ ಅಥವಾ ಇರಲಿಲ್ಲ. ಈ ಇಲ್ಲ ಅಂತ ಬಂದಾಗ ನಾನು ಹೇಳಿದ್ದೀನಿ ನಾಟ್ ಬಳಸ್ಬೇಕಂತೇಳಿ. ಆದ್ರೆ ಆಕ್ಸಿಲರಿ ಬಳಸಿದಾಗ ನಾಟ್ ಬಳಸಬಾರದು, ನೋ ಬಳಸಬೇಕು. ಆ ನೋ ಯಾವತ್ತು ನೌನಿನ ಹಿಂದೆ ಇರಬೇಕು. ಐ ಹ್ಯಾಡ್ ನೋ ಗನ್, ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲ, ಇರಲಿಲ್ಲ. ಹ್ಯಾಡ್ ಐ ಅ ಗನ್ ಎಸ್ಟರ್ಡೇ, ನನ್ನ ಹತ್ರ ನಿನ್ನೆ ಒಂದು ಬಂದೂಕು ಇತ್ತೆ, ನಾನು ನಿನ್ನೆ ಒಂದು ಬಂದೂಕನ್ನು ಹೊಂದಿದ್ದೇನೆ. ಹ್ಯಾಡ್ ಐ ನೋ ಗನ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಬಂದೂಕನ್ನು ಹೊಂದಿದ್ದಿಲ್ಲವೇ, ಅಥವಾ ನಿನ್ನೆ ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲವೇ. ನೋಡ್ರಿ, ನಿನ್ನೆ ನನ್ನ ಹತ್ರ ಒಂದು ಬಂದೂಕು ಇತ್ತು, ನಿನ್ನೆ ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲ, ನಿನ್ನೆ ನನ್ನ ಹತ್ರ ಒಂದು ಬಂದೂಕು ಇತ್ತೆ, ನಿನ್ನೆ ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲವೇ. ಇದು ಆಡು ಕನ್ನಡ. ಅದೇ ಶುದ್ಧವಾದ ಕನ್ನಡದಲ್ಲಿ ನಿನ್ನೆ ನಾನು ಒಂದು ಬಂದೂಕನ್ನು ಹೊಂದಿದ್ದೆನು, ನಿನ್ನೆ ನಾನು ಬಂದೂಕನ್ನು ಹೊಂದಿದ್ದಿಲ್ಲ, ನಿನ್ನೆ ನಾನು ಒಂದು ಬಂದೂಕನ್ನು ಹೊಂದಿದ್ದೇನೆ, ನಿನ್ನೆ ನಾನು ಬಂದೂಕನ್ನು ಹೊಂದಿದ್ದಿಲ್ಲವೇ. ಈ ರೀತಿ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಬಹುದು. ಇದನ್ನು ನಾನು ಆಕ್ಸಿಲರಿ ಮೆಥಡ್ ಅಂತೀನಿ. ಈ ಆಕ್ಸಿಲರಿ ಮೆಥಡ್ ನಲ್ಲಿ ನೆಗೆಟಿವ್ ನೋ ಬಳಸಬೇಕು. ಆ ನೋ ಯಾವತ್ತು ನೌನಿನ ಹಿಂದೆ ಇರಬೇಕು. ಆ ನೌನಿನ ಹಿಂದೆ ನೋ ಇದ್ದಾಗ ನೌನಿನ ಸಂಖ್ಯೆ ಅಥವಾ ಅಡ್ಜೆಕ್ಟಿವ್ ಹೇಳಬಾರದು. ಐ ಹ್ಯಾಡ್ ನೋ 2 guns ಅನ್ನಬಾರದು. ಐ ಹ್ಯಾಡ್ ನೋ ಗನ್. ಅದೇ ಐ ಹ್ಯಾಡ್ ನೋ ಬಿಗ್ ಗನ್ ಅನ್ಬಾರ್ದು. ಐ ಹ್ಯಾಡ್ ನೋ ಗನ್, ಮುಗಿತು. ಇಲ್ವೇ ಇಲ್ಲ, ಇಲ್ಲ ಅನ್ನೋದಲ್ಲಿ ಸ್ಪಷ್ಟವಾಗಿ ನೆಗೆಟಿವ್ ವಾಕ್ಯ ಆಗಬೇಕಾದಾಗ ನೋ, ಅಲ್ಲಿ ನಂತರ ಯಾವ ಸಂಖ್ಯೆಯನ್ನಾಗಲಿ ಅಥವಾ ಅಡ್ಜೆಕ್ಟಿವ್ ಅಲ್ಲಿ ಹೇಳಬಾರದು. ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಿದ್ದೀನಿ. ಈ ರೀತಿ ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಅನ್ನು ಮಾಡಿದ್ದಾರೆ. ಇದಕ್ಕೆ ನಾನು ಆಕ್ಸಿಲರಿ ಮೆಥಡ್ ಅಂತೀನಿ. ಇದನ್ನೇ ನಾವು ಭಿನ್ನವಾದ ರೀತಿಯಲ್ಲಿ ಟೆನ್ಸ್ ಮೆಥಡ್ ಅನ್ನೋ ರೀತಿಯಲ್ಲಿ ಈ ವಾಕ್ಯಗಳನ್ನು ಮಾಡಬಹುದು. ಅದಕ್ಕೆ ನಾವು ಪೂರ್ವಕವಾಗಿ ಮೊದಲ ಒಂದು ತಮಗೆ ಸರಳವಾಗಿ ತಿಳಿಸ್ಲಿಕ್ಕೆ ಒಂದು ವಾಕ್ಯ ತಗೊಂಡೆ. ಐ ಗಾಟ್ ಅ ಗನ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಬಂದೂಕನ್ನು ಪಡೆದುಕೊಂಡೆನು, ತೆಗೆದುಕೊಂಡೆನು. ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಡಿಡ್ ನಾಟ್ ಗೆಟ್ ಅ ಗನ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಬಂದೂಕನ್ನು ತೆಗೆದುಕೊಳ್ಳಲಿಲ್ಲ, ಪಡೆದುಕೊಳ್ಳಲಿಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್. ಡಿಡ್ ಐ ಗೆಟ್ ಅ ಗನ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಬಂದೂಕನ್ನು ಪಡೆದುಕೊಂಡೆನೆ, ತೆಗೆದುಕೊಂಡೆನೆ. ಡಿಡಂಟ್ ಐ ಗೆಟ್ ಅ ಗನ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಬಂದೂಕನ್ನು ತೆಗೆದುಕೊಳ್ಳಲಿಲ್ಲವೇ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ತಾವು ಸಿಂಪಲ್ ಪಾಸ್ಟ್ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಈ ವಾಕ್ಯ ರಚನೆಗಳು ಬೇಗ ಅರ್ಥ ಆಗ್ತವೆ. ಇನ್ನು ನಾವೇನು ಪ್ರಯತ್ನ ಮಾಡ್ತಿದ್ರೆ, ಗೆಟ್ ಅಂದ್ರೆ ಪಡೆದುಕೋ, ತೆಗೆದುಕೋ ಅಥವಾ ಹೊಂದು ಅನ್ನೋ ಅರ್ಥದಲ್ಲಿ ಬಳಸ್ತೇವೆ.
ಯಾವಾಗ ನಾವು ಗೆಟ್ ಅನ್ನ ಒಂದು ಅನ್ನಲು ಬಳಸ್ತೀವೋ ಆ ಒಂದು ಅನ್ಲಿಕ್ಕೆ ಗೆಟ್ಟದ ಪರವಾಗಿ ಗೆಟ್ ಬಳಸಿದಾಗ ಇಷ್ಟೆಲ್ಲ ಬದಲಾವಣೆಗಳು ಅಫರ್ಮೇಟಿವ್, ನೆಗೆಟಿವ್, ಇಂಟರ್ನೆಟಿವ್ ಗೊತ್ತಾಯ್ತು. ಆ ಗೆಟ್ ಅಂದ್ರೆ ಹೊಂದು, ಪಡೆದುಕೋ ಅನ್ನೋ ಅರ್ಥದಲ್ಲಿ ಹ್ಯಾವ್ ಬಳಸಿದಾಗ ಏನಾಗುತ್ತೆ ನೋಡೋಣ. ಈ ಗೆಟ್ ಗಾಟ್ ಅನ್ನೋದು ಗೆಟ್ ಪಾಸ್ಟ್ ಟೆನ್ಸ್ ಫಾರ್ಮ್. ಹಂಗೆ ನೋಡ್ರಿ ಹ್ಯಾಡ್ ಅನ್ನೋದು ಹ್ಯಾವ್ ಪಾಸ್ಟ್ ಟೆನ್ಸ್ ಫಾರ್ಮ್. ಅವಾಗ ಏನಾಗುತ್ತೆ ನೋಡ್ರಿ, ಐ ಹ್ಯಾಡ್ ಅ ಗನ್ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಬಂದೂಕನ್ನು ಹೊಂದಿದ್ದೇನೆ. ಸೇಮ್ ಅಫರ್ಮೇಟಿವ್ ಅಫರ್ಮೇಟಿವ್. ಅದನ್ನ ನಾವು ಟೆನ್ಸ್ ಮೆಥಡ್ ಮಾಡಿದಾಗ ನೋಡ್ರಿ, ಐ ಡಿಡ್ ನಾಟ್ ಹ್ಯಾವ್ ಗನ್ ಯೆಸ್ಟರ್ಡೇ, ನಿನ್ನೆ ನಾನು ಬಂದೂಕನ್ನು ಹೊಂದಿರಲಿಲ್ಲ. ಇದು ನೆನಪಿಡಿ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್. ಆ ಡಿಡ್ ಬಂದಾಗ ನೆಗೆಟಿವ್ ನಲ್ಲಿ ನಾಟ್ ಬರಬೇಕು, ನೋ ಅಲ್ಲ. ಆ ನಂತರ ಈ ಮೇನ್ ವರ್ಬ್ ರೂಪ ಹ್ಯಾಡ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ನೋಡ್ರಿ, ಹಿ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ ಅಫರ್ಮೇಟಿವ್. ಅದನ್ನೇನಂತೀವಿ ನೆಗೆಟಿವ್ ನಲ್ಲಿ, ಹಿ ಡಿಡ್ ನಾಟ್ ಗೋ ಅಂತೀವಿ. ಡಿಡ್ ಬಂದಾಗ ವೆಂಟ್ ಮೂಲ ರೂಪ ಪ್ರೆಸೆಂಟ್ ಟೆನ್ಸ್ ಗೋ ಬರಬೇಕು. ಹಂಗೆ ಹ್ಯಾಡ್ ಮೂಲ ರೂಪ ಹ್ಯಾವ್ ಬರಬೇಕು. ಡಿಡ್ ನಾಟ್ ಹ್ಯಾವ್ ಹೊಂದಿರಲಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಗನ್ ಯೆಸ್ಟರ್ಡೇ, ನಾನು ನಿನ್ನೆ ಬಂದೂಕನ್ನು ಹೊಂದಿದ್ದಿಲ್ಲ ಅನ್ನೋ ಅರ್ಥ ತಗೊಂಡಿರ್ತೀವಿ ನಾವು. ಇದಕ್ಕೆ ನಾವು ಟೆನ್ಸ್ ಮೆಥಡ್ ಅಂತೀವಿ. ಈ ರೀತಿ ವಾಕ್ಯ ಆಕ್ಸಿಲರಿ ಬಳಕೆಯಾಗಿ ಪಾಸ್ಟ್ ಟೆನ್ಸ್ ಇದ್ದಾಗ ಟೆನ್ಸ್ ಮೆಥಡ್ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡೋದು. ಅದು ಇಂಟ್ರಾಗೇಟಿವ್ ನೋಡ್ರಿ, ಡಿಡ್ ಐ ಹ್ಯಾವ್ ಅ ಗನ್ ಯೆಸ್ಟರ್ಡೇ, ನಿನ್ನೆ ನಾನು ಒಂದು ಬಂದೂಕನ್ನು ಹೊಂದಿದ್ದೇನೆ. ಡಿಡಂಟ್ ಐ ಹ್ಯಾವ್ ಗನ್ ಯೆಸ್ಟರ್ಡೇ, ನಾನು ನಿನ್ನೆ ಬಂದೂಕನ್ನು ಹೊಂದಿದ್ದಿಲ್ಲವೇ. ಅದನ್ನ ಗ್ರಾಂಥಿಕವಾಗಿ ನಾವು ಅರ್ಥ ಮಾಡಿಕೊಂಡಾಗ ಆ ಗ್ರಾಂಥಿಕ ಪೂರಕವಾಗಿ ಟೆನ್ಸ್ ಮೆಥಡ್ ಮಾಡಬೇಕು. ಅದನ್ನೇ ಆಡು ಕನ್ನಡದಲ್ಲಿ ಬಳಕೆ ಆದಾಗ ಟೆನ್ಸ್ ಮೆಥಡ್ ಅಲ್ಲ, ಆಕ್ಸಿಲರಿ ಮೆಥಡ್. ನೋಡ್ರಿ, ನನ್ನ ಹತ್ರ ನಿನ್ನೆ ಒಂದು ಬಂದೂಕಿತ್ತು, ನನ್ನ ಹತ್ರ ನಿನ್ನೆ ಬಂದೂಕಿದ್ದಿದ್ದಿಲ್ಲ, ನನ್ನ ಹತ್ರ ನಿನ್ನೆ ಒಂದು ಬಂದೂಕಿತ್ತನು, ನಿನ್ನೆ ನನ್ನ ಹತ್ರ ಬಂದೂಕ್ ಇದ್ದಿದ್ದಿಲ್ಲ. ಹತ್ತಿರ, ಬಳಿ, ಅಲ್ಲಿ ಅನ್ನೋ ಆಡು ಕನ್ನಡದ ಪದಗಳು ಬಂದಾಗ ಆಕ್ಸಿಲರಿ ಮೆಥಡ್ ನಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟರ್ನೆಟಿವ್ ಬಳಸಬೇಕು. ಆದರೆ ಶುದ್ಧವಾದ ಕ್ರಾಂತಿ ಕನ್ನಡದಲ್ಲಿ ಬಂದಾಗ ಹೊಂದಿದ್ದೇನು ಅಂದಿದ್ದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ಕೋಬೇಕು. ಅವಾಗ ನೋಡ್ರಿ, ಐ ಹ್ಯಾಡ್ ಅ ಗನ್ ಯೆಸ್ಟರ್ಡೇ, ಐ ಡಿಡ್ ನಾಟ್ ಹ್ಯಾವ್ ಗನ್ ಯೆಸ್ಟರ್ಡೇ, ಡಿಡ್ ಐ ಹ್ಯಾವ್ ಅ ಗನ್ ಯೆಸ್ಟರ್ಡೇ, ಡಿಡಂಟ್ ಐ ಹ್ಯಾವ್ ಗನ್ ಯೆಸ್ಟರ್ಡೇ. ನೋಡ್ರಿ, ಇದು ಆಕ್ಸಿಲರಿ ಮೆಥಡ್, ಇದು ಟೆನ್ಸ್ ಮೆಥಡ್. I had a gun yesterday. I had a gun yesterday. I had no gun yesterday. I did not have gun yesterday. Had I a gun yesterday? Did I have a gun yesterday? Had I no gun yesterday? Did I have negative intent? Didn't I have gun yesterday? ಕನ್ನಡ ಅರ್ಥ ಸೇಮ್ ಇರ್ತವೆ. ನನ್ನ ಹತ್ರ ಒಂದು ಪೆನ್ ಇತ್ತು, ಬಂದೂಕು ಇತ್ತು, ನನ್ನ ಹತ್ರ ಒಂದು ಬಂದೂಕು ಇತ್ತು. ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲ, ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲ. ನಿನ್ನೆ ನನ್ನ ಹತ್ರ ಒಂದು ಬಂದೂಕು ಇತ್ತೇನು, ನಿನ್ನೆ ನನ್ನ ಹತ್ರ ಒಂದು ಬಂದೂಕು ಇತ್ತನು. ನಿನ್ನೆ ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲನು, ನಿನ್ನೆ ನನ್ನ ಹತ್ರ ಬಂದೂಕು ಇದ್ದಿದ್ದಿಲ್ಲನು. ಇವು ಆಡು ಕನ್ನಡದಲ್ಲಿ ಬಳಸ್ತೇವೆ. ಆದರೆ ನಾವು ಶುದ್ಧ ಕನ್ನಡದಲ್ಲಿ ಬಳಸಿದಾಗ ನಾನು ನಿನ್ನೆ ಒಂದು ಬಂದೂಕನ್ನು ಹೊಂದಿದ್ದೇನು, ನಾನು ನಿನ್ನೆ ಬಂದೂಕನ್ನು ಹೊಂದಿದ್ದಿಲ್ಲ, ನಾನು ನಿನ್ನೆ ಒಂದು ಬಂದೂಕನ್ನು ಹೊಂದಿದ್ದೇನೆ, ನಾನು ನಿನ್ನೆ ಬಂದೂಕನ್ನು ಹೊಂದಿದ್ದಿಲ್ಲ. ಈ ರೀತಿ ಆಕ್ಸಿಲರಿ ಮೆಥಡ್, ಟೆನ್ಸ್ ಮೆಥಡ್ ಎರಡು ಗೊತ್ತಿರಬೇಕು. ಎರಡು ಯಾಕೆ ಗೊತ್ತಿರಬೇಕಾದ್ರೆ ಎಷ್ಟೋ ವಾಕ್ಯಗಳನ್ನ ನಾವು ಆಕ್ಸಿಲರಿ ನೆಗೆಟಿವ್, ಇಂಟರಾಗೇಟಿವ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾವು ಪೂರಕವಾಗಿ ಟೆನ್ಸ್ ಮೆಥಡ್ ಮಾಡ್ಬೋದು. ಯಾಕಂದ್ರೆ ನನ್ನ ಹತ್ರ ನಿನ್ನ ಪೆನ್ ಇಲ್ಲ, ನನ್ನ ಹತ್ರ ನಿನ್ನ ಪೆನ್ ಇದ್ದಿದ್ದಿಲ್ಲ. ನೋಡ್ರಿ, ಇತ್ತು, ಐ ಹ್ಯಾಡ್ ಯುವರ್ ಪೆನ್ ಯೆಸ್ಟರ್ಡೇ. ನನ್ನ ಹತ್ರ ನಿನ್ನೆ ನಿನ್ನ ಪೆನ್ ಇದ್ದಿದ್ದಿಲ್ಲ, ಐ ಹ್ಯಾಡ್ ನೋ ಯುವರ್ ಪೆನ್ ಅನ್ಸಾಕಿಲ್ಲ. ಅವಾಗ ಟೆನ್ಸ್ ಮೆಥಡ್, ಐ ಡಿಡ್ ನಾಟ್ ಹ್ಯಾವ್ ಯುವರ್ ಪೆನ್ ಯೆಸ್ಟರ್ಡೇ. ನನ್ನ ಹತ್ರ ನಿನ್ನೆ ನಿನ್ನ ಪೆನ್ ಇತ್ತನ, ಡಿಡ್ ಐ ಹ್ಯಾವ್ ಯುವರ್ ಪೆನ್ ಯೆಸ್ಟರ್ಡೇ. ಈ ರೀತಿ ಕೆಲವೊಂದನ್ನ ಆಕ್ಸಿಲರಿ ಮೆಥಡ್ ನಲ್ಲಿ ಹೇಳಕ್ ಆಗೋದಿಲ್ಲ, ಇದನ್ನ ಹೇಳಬಹುದು. ಇನ್ನೊಂದು ವಿಷಯ ಅಂದ್ರೆ ಐ ಹ್ಯಾಡ್ ನೋ ಗನ್. ಇಲ್ಲಿ ಈ ರೀತಿ
ನಾವು ಕೆಲವೊಂದು ವಾಕ್ಯಗಳನ್ನ ಆಕ್ಸಿಲರಿ ಮೆಥಡ್ ಆಗೋದಿಲ್ಲ, ಅವರು ನಾವು ಟೆನ್ಸ್ ಮೆಥಡ್ ನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಿನ್ನೆ ನನ್ನ ಹತ್ರ ಒಂದು ದೊಡ್ಡ ಬಂದೂಕ್ ಇರಲಿಲ್ಲ, ಐ ಹ್ಯಾಡ್ ನೋ ಬಿಗ್ ಗನ್, ಅಷ್ಟೊಂದು ಸರಿಯಾದ ಇಂಗ್ಲಿಷ್ ವಾಕ್ಯ ಅದ. ಅದೇ ಟೆನ್ಸ್, ಐ ಡಿಡ್ ನಾಟ್ ಹ್ಯಾವ್ ಅ ಬಿಗ್ ಗನ್ ಎಸ್ಟರ್ಡೇ. ನನ್ನ ಹತ್ರ ನಿನ್ನೆ ಒಂದು ದೊಡ್ಡ ಬಂದೂಕ್ ಇದ್ದಿದ್ದಿಲ್ಲ, ಇತ್ತದ ನಾನು ಅವ್ರಿಗೆ ಶೂಟ್ ಮಾಡಿಬಿಡ್ತಿದ್ದೆ ಅನ್ನೋ ಅರ್ಥದಲ್ಲಿ. ಈ ರೀತಿ ನಾವು ಕೆಲವೊಂದು ವಾಕ್ಯಗಳನ್ನ ಆಕ್ಸಿಲರಿ ಮೆಥಡ್ ನಲ್ಲಿ ಹೇಳಲಿಕ್ಕೆ ಆಗದೆ ಇದ್ದಾಗ ಟೆನ್ಸ್ ಮೆಥಡ್ ಬಳಸ್ಕೋಬಹುದು. ಅದೇ ನಾವು ಇಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ನೋಡೋಣ. ಐ ಹ್ಯಾಡ್ ಅ ಗನ್ ಎಸ್ಟರ್ಡೇ ಆಕ್ಸಿಲರಿ ಮೆಥಡ್ ನಲ್ಲಿ, ಐ ಹ್ಯಾಡ್ ನೋ ಗನ್ ಎಸ್ಟರ್ಡೇ. ಹ್ಯಾಡ್ ಐ ಅ ಗನ್ ಎಸ್ಟರ್ಡೇ, ಹ್ಯಾಡ್ ಐ ನೋ ಗನ್ ಎಸ್ಟರ್ಡೇ. ಟೆನ್ಸ್ ಮೆಥಡ್, I had a gun yesterday. I did not have a gun yesterday. Did I have a gun yesterday? Didn't I have a gun yesterday? Second example. You had courage then to fight. Auxiliary method. You had no courage then to fight. Had you courage to fight then? Had you no courage to fight then? Tense method. You had courage then to fight. You did not have courage to fight then. Did you have courage to fight then? Didn't you have courage to fight then? ಮೂರನೇದು, it had 4 legs then to walk. It had no legs to walk then. Had it 4 legs to walk then? Had it no legs to walk then? Tense method. It had 4 legs then to walk. It did not have 4 legs to walk then. Did it have 4 legs to walk then? Didn't it have 4 legs to walk then? ಈ ರೀತಿ ಟೆನ್ಸ್ ಮೆಥಡ್ ನಲ್ಲಿ ನಾವು ನಂಬರ್ ಸಹಿತವಾಗಿ, ಅಡ್ಜೆಕ್ಟಿವ್ ಸಹಿತವಾಗಿ ನೆಗೆಟಿವ್, ಇಂಟರಾಗೇಟಿವ್ ಮತ್ತು ನೆಗೆಟಿವ್ ಬಳಸಬಹುದು. ಅದನ್ನೇ ನಾವು ಆಕ್ಸಿಲರಿ ಮೆಥಡ್ ಬಳಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಗೆ ಇವೆರಡೂ ಮೆಥಡ್ ನಲ್ಲಿ ನಮ್ಗೆ ವಾಕ್ಯ ರಚನೆ ಮಾಡುವಂತ ಸೂತ್ರ ಮತ್ತು ಒಂದು ಸಾಮರ್ಥ್ಯ ನಮ್ಮಲ್ಲಿ ಬಂದಾಗ ನಾವು ಯಾವುದೇ ಒಂದು ಕನ್ನಡ ವಾಕ್ಯವನ್ನು ಸುಲಭವಾಗಿ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ಕೊಳ್ಳೋಕೆ ಬಹಳ ಸರಳ ಅನಿಸುತ್ತೆ ಮತ್ತು ಸರಿಯಾಗಿ ನಾವು ಮಾಡಲಿಕ್ಕೆ ನಮಗೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ, ತಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ಒಂದೇ ಒಂದು ಆಕ್ಸಿಲರಿ ಹ್ಯಾಡ್. ವ್ಯಕ್ತಿ ಏನನ್ನು ಹೊಂದಿದ್ದನು, ಅವನು ಪಾಸ್ಟ್ ಟೆನ್ಸ್ ನಲ್ಲಿ ಏನನ್ನು ಹೊಂದಿದ್ದ, ಅವನ ಹತ್ರ ಹೇಗಿತ್ತು ಅನ್ನೋ ಅರ್ಥದಲ್ಲಿ ಹ್ಯಾಡ್ ಬಳಸ್ತೀವಿ. ಅದನ್ನ ಆಡು ಕನ್ನಡದಲ್ಲಿ ಹತ್ತಿರ, ಬಳಿ, ಅಲ್ಲಿ, ಕಡೆ, ತಾವ, ಗೆ, ಕೆ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಅದೇ ನಾವು ಕ್ರಾಂತಿ ಕನ್ನಡದಲ್ಲಿ ಹೊಂದಿದ್ದನು, ಹೊಂದಿದ್ದಳು, ಹೊಂದಿತ್ತು ಅನ್ನೋ ಅರ್ಥದಲ್ಲಿ ನಾವು ಬಳಸಿದಾಗ ಆಕ್ಸಿಲರಿ ಹ್ಯಾಡ್ ಅನ್ನು ತಗೊಳ್ಬೇಕು. ಮತ್ತು ಅದರಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ನೆಗೆಟಿವ್ ಆಕ್ಸಿಲರಿ ಮೆಥಡ್ ನಲ್ಲಿ ಮಾಡಬಹುದು. ಅದೇ ಟೆನ್ಸ್ ಮೆಥಡ್ ನಲ್ಲಿ ಮಾಡಬಹುದು. ಟೆನ್ಸ್ ಮೆಥಡ್ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ, ಆ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಎರಡೂ ರೀತಿ ನಾವು ರೂಢಿ ಮಾಡ್ತಾ ಹೋದಾಗ ನಮಗೆ ಅದು ಕರಗತ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಕೆಲವೊಂದು ಆಕ್ಸಿಲರಿ ಇದೆ. ಕ್ಯಾನ್, ಕುಡ್, ಮೇ, ಮೈಡ್, ಶುಡ್, ಮಸ್ಟ್, ಆಟ್ ಟು, ಮತ್ತೆ ಇವುಗಳನ್ನು ಕೂಡ ನಾನು ಚರ್ಚೆಗೆ ತಗೊಳ್ತಾ ಇದ್ದೀನಿ. ಆದ್ರಿಂದ ಮುಂಬರುವ ವಿಡಿಯೋಗಳನ್ನು ತಪ್ಪದೆ ನೋಡಿ ಮತ್ತು ಈ ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೂ ನೋಡಬೇಕು ಅನ್ನೋ ಅವಶ್ಯಕತೆ ತಮಗೀಗ ಆಗಿದೆ ಅಂತ ಅನಿಸುತ್ತೆ. ಇದೇ ರೀತಿಯಾಗಿ ನಮ್ಮ ಹಿಂದಿನ ಎಲ್ಲಾ ವಿಡಿಯೋಗಳನ್ನ ಪ್ರಾರಂಭದಿಂದ ನೀವು ನೋಡ್ತಾ ಬಂದ್ರೆ ಟೆನ್ಸ್ಗಳನ್ನ ಬಹಳ ಗಟ್ಟಿಯಾಗಿ, ಬಹಳ ಪರಿಪಕ್ವವಾದ ರೀತಿಯಲ್ಲಿ ಕಲ್ತ್ಕೊಳ್ಬಹುದು. ಹಂಗೆ ಮುಂದಿನ ವಿಡಿಯೋಗಳಲ್ಲಿ ತಮ್ಮ ಆಸಕ್ತಿಯನ್ನು ಬೆಳೆಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.